ಹಾಗಾದ್ರೆ ಈ ಪ್ರಕರಣ ಹಾದಿ ತಪ್ಪಿದ್ದಲ್ಲಿ ಅಶ್ಲೀಲ ಪದ ಜೀವ ಬೆದರಿಕೆಯನ್ನ ಹಾಕಿದ್ರು ಕೂಡ ಅಧಿಕಾರಿ ಸುಮ್ಮನಿದ್ರು ಅನ್ನುವಂಥದ್ದು. ದೂರು ನೀಡೋದಕ್ಕೆ 3 ದಿನ ಅಧಿಕಾರಿ ವಿಳಂಬ ಮಾಡಿದ್ರು. ಸುವರ್ಣ ನ್ಯೂಸ್ನ ಸರಣಿ ವರದಿಯ ನಂತರ ಅಧಿಕಾರಿ ದೂರನ್ನು ಕೊಟ್ಟರು. ದೂರು ದಾಖಲಿಸುವ ಸಂದರ್ಭದಲ್ಲಿ ಯಾರ ಹೆಸರನ್ನು ಕೂಡ ಅಧಿಕಾರಿ ಉಲ್ಲೇಖ ಮಾಡಿಲ್ಲ ಅನ್ನೋದು ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ. ಯಾಕಂತಂದ್ರೆ ಅವರ ಮೇಲೂ ಕೂಡ ಒತ್ತಡಗಳು ಬಂದಿರುವಂತಹ ಸಾಧ್ಯತೆ ಕೂಡ ಇದೆ. ಅಶ್ಲೀಲ ಪದ ಬಳಕೆ ಮಾಡಿದವರ ವಿರುದ್ಧ ವಿವರ ಗೊತ್ತಿದ್ರು ಕೂಡ ದೂರಿನಲ್ಲಿ ಅವರು ಉಲ್ಲೇಖವನ್ನೇ ಮಾಡಿಲ್ಲ. ಇನ್ನು ಸ್ಥಳದಲ್ಲಿ 7-8 ಮಂದಿ ಅಪರಿಚಿತರು ಇದ್ರು ಅನ್ನುವಂಥ ವಿಚಾರವನ್ನ ಮಾತ್ರವೇ ಅಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಸೊ ಅಲ್ಲಿಂದಲೇ ಈ ಪ್ರಕರಣದ ಹಾದಿ ತಪ್ಪಿತ್ತು. ಪ್ರಕರಣದ ಆಳಕ್ಕೆ ಇಳಿಯೋದಿರೋದಕ್ಕೆ ರಾಜಕೀಯ ಪ್ರಭಾವ ಕಾರಣ ಅನ್ನುವಂಥದ್ದು ಕೂಡ ಈ ಎಲ್ಲಾ ವಿಚಾರಗಳಿಂದ ಗೊತ್ತಾಗ್ತಾ ಇದೆ. ಸರಿಯಾಗಿ ತನಿಖೆ ನಡೆಸದಿರೋದಕ್ಕೆ ಪೊಲೀಸರ ಮೇಲೆ ರಾಜಕೀಯ ಒತ್ತಡಗಳು ಕೂಡ ಸಹಜವಾಗಿಯೇ ಬಿದ್ದಿರುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಅಲ್ಲಿ ಆರೋಪಿಯ ಸ್ಥಾನದಲ್ಲಿರೋದು ಶಾಸಕರ ಪುತ್ರ. ಸೊ ಹೀಗಾಗಿ ಪೊಲೀಸರ ಮೇಲೂ ಕೂಡ ಒತ್ತಡಗಳು ಇದೆಯಾ. ಒಂದು ಕಡೆಯಲ್ಲಿ ದೂರು ನೀಡುವಂತಹ ಸಂದರ್ಭದಲ್ಲಿ ಅಧಿಕಾರಿ ಕೂಡ, ಆ ಮಹಿಳಾ ಅಧಿಕಾರಿ ಕೂಡ ಯಾರ ಹೆಸರನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಈ ಪ್ರಕರಣ ಎಲ್ಲಿ ಹಾದಿ ತಪ್ತಾ ಇದೆ, ಸದ್ಯಕ್ಕೆ ಯಾವ ರೀತಿಯಲ್ಲಿ ಪ್ರಗತಿಯನ್ನು ಕಾಣ್ತಾ ಇದೆ, ಏನೇನು ಡೀಟೇಲ್ಸ್ ಇದೆ? ಮಧುಕರ್, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ಈ ಪ್ರಕರಣ ನಡೀತಾ ಇದೆ ಅಂತ ನೇರವಾಗಿ ಹೇಳ್ಬೋದು. ಯಾಕಂತ ಹೇಳಿದರೆ ಎಲ್ಲರಿಗೂ ಗೊತ್ತು ಮೊಬೈಲ್ ಕರೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಖುದ್ದು ಮಹಿಳಾ ಅಧಿಕಾರಿಯೇ ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ಮೊಬೈಲ್ನಲ್ಲಿ ಇಂಥವರೇ ನನಗೆ ಅವಾಚ್ಯವಾಗಿ ನಿಂದನೆ ಮಾಡಿದರು ಅಂತ ಹೇಳಿ. ಆದರೆ ಒತ್ತಡಕ್ಕೆ ಒಳಗಾಗಿ ಆ ಬಗ್ಗೆ ಹೇಳಿಕೆಯನ್ನು ಕೊಡಲಿಕ್ಕೆ ದಾಖಲು ಮಾಡೋದಕ್ಕೆ ಅವರು ಮುಂದಾಗ್ತಾ ಇಲ್ಲ. ಅಧಿಕಾರಿಗಳು ಮಾಡ್ತಾ ಇಲ್ಲ, ಮಹಿಳಾ ಅಧಿಕಾರಿ ಮಾಡಿಲ್ಲ ಅಂದರೆ ಪೊಲೀಸರು ತನಿಖೆಯಲ್ಲಾದರೂ ಕೂಡ ಮಾಡುವಂಥ ಅಗತ್ಯ ಇತ್ತು. ಆದರೆ ಈಗ ಏನಾಗ್ತಾ ಇದೆ ಅಂತ ಹೇಳಿದರೆ, ಭದ್ರಾವತಿ ಹಳೆನಗರದ ಠಾಣೆಯಲ್ಲಿರ್ತಕ್ಕಂಥ ಈ ಪ್ರಕರಣವನ್ನು ಭದ್ರಾವತಿ DVSP ಅವರಿಗೆ ಕೊಟ್ಟಿದ್ದಾರೆ. ಅಂದರೆ ಇಡೀ ಭದ್ರಾವತಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ಏನು ಆಕ್ರೋಶ ಇದೆ. JDSನವರು ಪ್ರತಿಭಟನೆ ಮಾಡಿದರು, BJಪಿಯವರು ಪ್ರತಿಭಟನೆ ಮಾಡಿದರು, KR ಪಕ್ಷದವರು ಮಾಡಿದರು, ಹಾಗೆ ವಿವಿಧ ಸಂಘಟನೆಗಳು ಪ್ರತಿಭಟನೆ ಮಾಡಿದರು. ಹೀಗೆ ಶಾಸಕರ ಪುತ್ರನ ಕೈವಾಡ ಇದೆ ಇದರಲ್ಲಿ ಎಲ್ಲದೂ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಹೇಳಿ ಕೂಡ ನೇರವಾಗಿ ಆರೋಪಗಳನ್ನು ಕೂಡ ಮಾಡಿದರು. ಯಾವ ಆರೋಪಗಳಿಗೂ ಕೂಡ ಪೊಲೀಸ್ ಇಲಾಖೆ ತನಿಖೆಯಲ್ಲಿ ಬೆಲೆ ಕೊಡ್ತಾ ಇಲ್ಲ. ಈ ರೀತಿ ಅಂದರೆ ಬೇರೆ ಪ್ರಕರಣಗಳಲ್ಲಾದರೆ ತೋರಿಸಕ್ಕಂಥ ತ್ವರಿತಗತಿಯಲ್ಲಿ ನಡೀತಕ್ಕಂಥ ಏನು ಕಾರ್ಯಾಚರಣೆಗಳಿದ್ದಾವೆ, ಇಲ್ಲ ಆಗಿಲ್ಲ. ಕೇವಲ ನೆಪ ಮಾತ್ರಕ್ಕೆ 3 ಜನರನ್ನ ಅರೆಸ್ಟ್ ಮಾಡಂತ ಮಾಡಿದ್ದಾರೆ. ಆ ಸೆಕ್ಷನ್ಗಳು ಹೇಗಿದೆ ಅಂತ ಹೇಳಿದ್ರೆ ಕೇವಲ 2 ದಿನಕ್ಕೆ ಅವರು ಬೇಲ್ ಪಡೆದು ವಾಪಸ್ ಬರ್ತಾರೆ. ಇನ್ನು 5 ಜನ ಯಾರು ಅಂತ ಕೇಳಿದ್ರೆ ಪೊಲೀಸರು ನಮ್ಗೆ ಗೊತ್ತಿಲ್ಲ ಅನ್ನೋ ಥರದಲ್ಲಿ, ಯಾರಿದ್ದಾರೋ ಏನೋ ಅನ್ನೋ ಥರದಲ್ಲಿ ನೋಡ್ತಾ ಇದ್ದಾರೆ. ಅಂದರೆ ಈ ಪ್ರಕರಣವನ್ನು ತಿಪ್ಪೆ ಸಾರಿಸಬೇಕು ಅಂತೇಳಿ ಪೊಲೀಸ್ ಇಲಾಖೆ ನಿರ್ಧಾರ ಮಾಡಿದಂತಿದೆ. ಯಾಕಂದರೆ ಇಂಥ ಪ್ರಕರಣಗಳನ್ನು CIDಗೆ ಕೊಡುವಂಥದ್ದು ರಾಜ್ಯ ಸರ್ಕಾರ. ಇಂಥ ಪ್ರಭಾವ ಪ್ರಕರಣಗಳು ಕೊಡುವಂಥ ಕೆಲಸವನ್ನು ಬೇರೆ ಬೇರೆ ಪ್ರಕರಣಗಳಲ್ಲಿ ಮಾಡಿದೆ, ಆದರೆ ಈ ಪ್ರಕರಣದಲ್ಲಿ ಮಾಡ್ತಾ ಇಲ್ಲ. KRS ಪಕ್ಷದವರು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಆ ದೂರಿಗೆ ಬೆಲೆ ಸಿಗ್ತಾ ಇಲ್ಲ. ಮಹಿಳಾ ಆಯೋಗದವರು ಕೂಡ ಈ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಬೇರೆ ಪ್ರಕರಣಗಳಲ್ಲಿ ಕೊಡ್ತಕ್ಕಂಥ ತ್ವರಿತಗತಿಯ ಗಮನ ಇಲ್ಲಿ ಆಗ್ತಾ ಇಲ್ಲ. ಹಾಗಾದರೆ ಈ 5-6 ಜನ ಯಾರು, ಈ ಅಪರಿಚಿತರು ಯಾರು ಅನ್ನೋದು ಕೂಡ ಇಡೀ ಪೊಲೀಸ್ ಇಲಾಖೆಗೆ ಗೊತ್ತಿದೆ. ಈ 7-8 ಜನ ಈಗ ಬಂಧಿಸ್ಬೋದಾಗಿತ್ತು, ಆದರೆ ಅವ್ರು ಬಿಂದಾಸಾಗಿ ಓಡಾಡ್ಕೊಂಡಿರೋದು ನೋಡಿದರೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆಯಾ ಇಲ್ಲ ಅಂತೇಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹೋಗಲಿ, ಈ ಮೊಬೈಲಿಗೆ ಕರೆ ಮಾಡಿದ ವ್ಯಕ್ತಿ ಅಪರಿಚಿತ ವ್ಯಕ್ತಿ ಅಂತಲೇ ಅಂದ್ಕೊಳ್ಳೋಣ. ಹಾಗಾದರೆ ಆ ಅಪರಿಚಿತ ವ್ಯಕ್ತಿ ಯಾರು, ಅವನು ಯಾಕೆ ಬಂಧನ ಮಾಡಿಲ್ಲ? ನಿಂದನೆ ಮಾಡಿರ್ತಕ್ಕಂಥ ಪ್ರಕರಣನೇ ಈಗ ಇಡೀ ರಾಜ್ಯದಲ್ಲಿ ಸಂಚಲನ ಮಾಡಿರ್ತಕ್ಕಂಥ. ಹಾಗಾದರೆ ಅವನು ಯಾರು, ಯಾಕೆ ಬೈದ ಆ ಮಹಿಳಾ ಅಧಿಕಾರಿಗೆ ಅಂಥವ್ನು ಯಾಕೆ ಬಂಧನ ಮಾಡಿಲ್ಲ? ತೋರಿಸ್ಬೇಕಲ್ವಾ ಅಟ್ಲೀಸ್ಟು. ಅದನ್ನು ಕೂಡ ಮಾಡ್ತಾ ಇಲ್ಲ. ಇವೆಲ್ಲವನ್ನು ಕೂಡ ಸಾಲು ಪ್ರಶ್ನೆಗಳು ಈ ಪ್ರಕರಣವನ್ನು ಎಲ್ಲ ಒಂದು ಕಡೆ ಹಳ್ಳ ಹಿಡಿತಿದೆ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಆದರೆ ಪೊಲೀಸ್ ಇಲಾಖೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂತಹ ಬೇರೆ ಸಂಘಟನೆಗಳು ಮತ್ತು ಏನು ಪಕ್ಷಗಳ ಪ್ರಮುಖರೇನಿದ್ದಾರೆ ಇದನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಳ್ಳುವ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಆದರೆ ಒಂದು ಇಲಾಖೆ ತನ್ನ ಅಂದರೆ ಸರ್ಕಾರಿ ಅಧಿಕಾರಿಗೆ ಈ ರೀತಿ ಆದಾಗ ಅವರಿಗೊಂದು ನ್ಯಾಯ ಕೊಡಿಸುವ ಕೆಲಸವನ್ನು ಸರ್ಕಾರಿ ವಲಯದ ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು. ಹಾಗೆ ಇನ್ನೊಂದು ಏನಂದರೆ ಖುದ್ದು ಶಾಸಕರೇ
ಯಾರು ಆ ಮಹಿಳೆಗೆ ಬೈದಿದ್ದಾರೆ, ಆಯಿತು ಆ ಮಹಿಳೆಗೆ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಒಂದಾದರೂ ಹೇಳಿಕೆಯನ್ನು ಕೊಡುವಂಥ ಕೆಲಸ ಮಾಡ್ಬೋದಾಗಿತ್ತು. ಆದರೆ ಶಾಸಕರು ಕೂಡ ಸುಮ್ಮನೆ ಇದ್ದಾರೆ. ತಮ್ಮ ಕ್ಷೇತ್ರದಲ್ಲಿ ಅಕ್ರಮ ಮರಳು ಮಾಫಿಯಾ ನಡೀತಾ ಇದೆ ಅಂತೇಳಿ ಆ ಮಹಿಳಾ ಅಧಿಕಾರಿ ಏನು ದಾಳಿ ಮಾಡಿದ್ದಾರೆ, ಅಲ್ಲಿ ಅಕ್ರಮ ದಂಧೆ ನಡೀತಾ ಇದೆಯೋ ಅಥವಾ ಅಧಿಕಾರಿಗಳು ಶಾಮೀಲಾಗಿದ್ದಾವೋ ಎಲ್ಲವನ್ನು ಕೂಡ ಬಟಾಬಯಲು ಮಾಡುವಂಥ ಅವಕಾಶ ಶಾಸಕರಿಗಿತ್ತು. ಆದರೆ ಆ ಶಾಸಕರು ಕೂಡ ಈ ಬಗ್ಗೆ ಯಾವುದೇ ಮಾತನಾಡ್ತಾ ಇಲ್ಲ. ಅವರು ಕೂಡ ಮುಗ್ಗುಮ್ಮಾಗಿರ್ತಕ್ಕಂಥದ್ದು ನೋಡಿದರೆ ಈ ಪ್ರಕರಣದಲ್ಲಿ ಯಾವ ರೀತಿಯ ತಿಪ್ಪೆ ಸಾರಿಸಬೇಕು ಅಂತ ಹೇಳಿ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಆ ಚೌಕಟ್ಟಿನ ಅಡಿನಲ್ಲಿ ಈ ಪ್ರಕರಣ ಹೋಗ್ತಾ ಇದೆ. ಪೊಲೀಸ್ ಇಲಾಖೆ ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಇಂಥ ಪ್ರಕರಣದಲ್ಲಿ ತನ್ನ ನಿಷ್ಠೆಯನ್ನು ಪ್ರದರ್ಶನ ಮಾಡಬೇಕು. ಹಾಗೆ ಭದ್ರಾವತಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಇಸ್ಪೀಟು ಓಸಿ ದಂಧೆಗಳು ಜಾಸ್ತಿ ಆಗ್ತಿದೆ, ಅಕ್ರಮ ದಂಧೆಗಳಿಗೆ ತಾಣ ಆಗಿದೆ ಅಂತ ಹೇಳಿ ಸಾರ್ವಜನಿಕರ ಪ್ರತಿಭಟನೆಯ ವೇಳೆ ನಡೆದಿರ್ತಕ್ಕಂಥ ಆರೋಪಗಳಿದೆ. ಹಾಗಾಗಿ ಇವೆಲ್ಲವನ್ನು ಕಡಿವಾಣ ಹಾಕಿ ಇಲಾಖೆಯ ಘನತೆಯನ್ನು ಎತ್ತಿ ಹಿಡಿಬೇಕಾದ ಕೆಲಸನ ಭದ್ರಾವತಿ ಪೊಲೀಸರು ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲ ಅಂದರೆ ಜಿಲ್ಲಾ SP ಮಿಥುನ್ ಕುಮಾರ್ ಅವರು ಈ ಬಗ್ಗೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಬೇರೊಬ್ಬ ಅಧಿಕಾರಿಯನ್ನು ಈ ಪ್ರಕರಣಕ್ಕೆ ತನಿಖೆಗೆ ನೇಮಕ ಮಾಡಿ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಹೊರಗಡೆ ತಂದು ಸಾರ್ವಜನಿಕವಾಗಿ ಇಡಬೇಕಾದ ಕೆಲಸ ಇದೆ. ಆದರೆ ಪ್ರಭಾವಕ್ಕೆ ಮಣಿದರೆ ಇದು ಖಂಡಿತವಾಗೂ ಹಳ್ಳ ಹಿಡಿತಾ ಇದೆ. ಮುಂದೆ ಕೂಡ ಇದ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ನಿಧಾನವಾಗಿ ಎಲ್ಲರೂ ಮರೆತು ಹೋಗ್ತಾರೆ. ಆನಂತರ ಆ ಪ್ರಕರಣವನ್ನು ಮುಚ್ಚಿ ಹಾಕ್ಬೋದು ಅಂತ ಹೇಳಿ ಏನಾದ್ರು ತೀರ್ಮಾನ ಮಾಡಿಕೊಂಡಿದ್ರೆ ಅದು ನಿಜಕ್ಕೂ ಕೂಡ ಮಹಿಳಾ ಅಧಿಕಾರಿಗಲ್ಲ, ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ. ರಾಜ್ಯ ಸರ್ಕಾರಿ ನೌಕರ ಸಂಘದ ಷಡಾಕ್ಷರಿ ಅವರು ಆರಂಭಿಕವಾಗಿ ಹೇಳಿಕೆ ಕೊಟ್ಟರೆ ಹೊರತು ನಂತರದಲ್ಲಿ ಈ ಮಹಿಳಾಧಿಕಾರಿ ಪ್ರಕರಣವನ್ನು ಬೆಂಬಲಕ್ಕೆ ನಿಲ್ಲುವಂಥ ಕೆಲಸವನ್ನು ಅವರು ಮಾಡ್ತಾ ಇಲ್ಲ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಅವರು ಕೂಡ ಈ ಪ್ರಕರಣದಲ್ಲಿ ಸಾಕಷ್ಟು ಸರ್ಕಾರಿ ವಲಯದಲ್ಲಿ ಆಗಿರ್ತಕ್ಕಂಥ ಸರ್ಕಾರಿ ನೌಕರಿಗೆ ಆಗಿರ್ತಕ್ಕಂಥ ತೊಂದರೆಗೆ ಬೆಂಬಲವಾಗಿ ನಿಲ್ಲಬೇಕು ಮತ್ತು ಅವ್ರ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಕೂಡ ಆಗ್ರಹ ವ್ಯಕ್ತ ಆಗ್ತಾ ಇದೆ. ಮಧುಕರ್, ಥ್ಯಾಂಕ್ ಯು ರಾಜೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.